ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 76. ಕ್ಷೇತ್ರಸ್ವರೂಪ ಕ್ಷೇತ್ರೇಶ್ರೀ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರಸ್ವರೂಪ, ಇಲ್ಲಿ ಲಲಿತೆಯು ಕ್ಷೇತ್ರ ಸ್ವರೂಪಿಯಾಗಿದ್ದಾಳೆ. ಕ್ಷೇತ್ರ ಎಂಬ ಪದಕ್ಕೆ ಇಲ್ಲಿ ವಿಶಾಲವಾದ ಅರ್ಥ ಇದೆ. ಉಚ್ಛ್ವಾಸ ನಿಶ್ವಾಸ ಇರುವ ಪ್ರತಿಯೊಂದು ಜೀವಿಗಳ ದೇಹ ಮತ್ತು ತಾಯಿಯ ಸೃಷ್ಟಿಯಲ್ಲಿನ ಪ್ರತಿಯೊಂದು ಅಚಲ ವಸ್ತುಗಳು ಅಂದರೆ ಪ್ರಕೃತಿ ಎಲ್ಲವೂ ಸಹ ಲಲಿತೆಯ ಕ್ಷೇತ್ರವೇ ಆಗಿದೆ. ಲಲಿತೆಯ ಉಪಸ್ಥಿತಿ ಇಲ್ಲದೆ ಈ ಯಾವುದಕ್ಕೂ ಅಸ್ತಿತ್ವ ಎಂಬುದಿಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸಕಲ ಚರಾಚರ ಸೃಷ್ಟಿಯಲ್ಲಿಯೂ ತಾಯಿ ಲಲಿತಾ ಮಾತೆಯ ವಾಸವಿದೆ. ಆಕೆ ಇಲ್ಲದೆ ಯಾವುದೂ ಇಲ್ಲ. ಇನ್ನು ಕ್ಷೇತ್ರೇಶ್ರೀ ಎಂದರೆ ಈ ಎಲ್ಲ ಸೃಷ್ಟಿಯ ಮೂಲ ದೇವತೆಯಾಗಿದ್ದಾಳೆ ತಾಯಿ ಲಲಿತಾ ಮಾತೆ ಎಂದರ್ಥ. ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಎಂದರೆ ಸಕಲ ಚರಾಚರ ಸೃಷ್ಟಿಯಲ್ಲಿ ಆಕೆ ನೆಲೆಗೊಂಡು ಕ್ಷೇತ್ರವೇ ತಾನಾಗಿದ್ದು ಆ ಕ್ಷೇತ್ರವನ್ನು ಅಂದರೆ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಪಾಲಿಸುವವಳಾಗಿದ್ದಾಳೆ ತಾಯಿ ಲಲಿತಾ ಮಾತೆ. ಜೀವನ ಮರಣ ಸುಖ ದುಃಖ ಅಳು ನಗು ಏಳಿಗೆ ಅವನತಿ ಹೀಗೆ ಜೀವಿಗಳ ಪ್ರತಿಯೊಂದೂ ಸಹ ತಾಯಿಯಾದ ಲಲಿತಾ ಮಾತೆಯಿಂದಲೇ ಉಂಟಾಗುತ್ತದೆ. ಪ್ರತಿಯೊಂದಕ್ಕೂ ತಾಯಿಯೇ ಕಾರಣಕರ್ತಳಾಗಿದ್ದಾಳೆ. ಕ್ಷಯ ವೃದ್ಧಿ ವಿನಿರ್ಮುಕ್ತ, ಇಲ್ಲಿ ಕ್ಷಯ ಎಂದರೆ ನಾಶ ಕ್ಷೀಣಿಸುವುದು ಅವನತಿ ಕುಸಿತ ಕಾಣುವುದು ಎಂದರ್ಥ. ಇನ್ನು ವೃದ್ಧಿ ಎಂದರೆ ಏಳಿಗೆ ಬೆಳವಣಿಗೆ ವಿಸ್ತರಿಸುವುದು ಅಭಿವೃದ್ಧಿ ಎಂದರ್ಥ. ತಾಯಿಯಾದ ಲಲಿತೆಯು ಈ ಎರಡೂ ಹಂತಗಳನ್ನು ಮೀರಿದ ತತ್ವವಾಗಿದ್ದಾಳೆ. ತಾಯಿಯೇ ಕ್ಷಯ ಮತ್ತು ವೃದ್ಧಿಗಳ ಮೂಲವಾಗಿದ್ದಾಳೆಯೇ ಹೊರತು ತಾಯಿಗೆ ಕ್ಷಯ ಮತ್ತು ವೃದ್ಧಿ ಎಂಬ ಯಾವುದೇ ಬಂಧನವಿಲ್ಲ. ಜೀವನದಲ್ಲಿನ ಈ ಎರಡು ಹಂತಗಳಿಂದ ತಾಯಿ ಲಲಿತೆಯು ಸಂಪೂರ್ಣ ಸ್ವತಂತ್ರಳಾಗಿದ್ದಾಳೆ. ಕ್ಷೇತ್ರಪಾಲ ಸಮರ್ಚಿತ, ಇಲ್ಲಿ ಕ್ಷೇತ್ರಪಾಲ ಅಂದರೆ ಸಕಲ ಸೃಷ್ಟಿಯನ್ನು ಪರಿಪಾಲಿಸುವವರು ಎಂದರ್ಥ. ಅಂದರೆ ಸೃಷ್ಟಿಯ ಪ್ರತಿಯೊಂದನ್ನು ನಿಯಂತ್ರಿಸುವ ದೇವತೆಗಳು, ಅಷ್ಟದಿಕ್ಪಾಲಕರು, ಪಂಚಭೂತಗಳು ಹಾಗೂ ತ್ರಿಮೂರ್ತಿಗಳು ಇಂತಹ ಸಕಲ ದೇವತೆಗಳಿಂದಲೂ ಸಹ ಪೂಜಿಸಲ್ಪಡುವವಳಾಗಿದ್ದಾಳೆ ನಮ್ಮ ಲಲಿತಾ ಮಾತೆ. ಇಲ್ಲಿ ಸೃಷ್ಟಿಯ ಸಂಪೂರ್ಣ ಪರಿಪಾಲನೆ ದೇವತೆಗಳು ಮಾಡಿದರೂ ಸಹ ಅವರುಗಳ ಮೂಲ ಲಲಿತೆಯೇ ಆಗಿದ್ದಾಳೆ. ಆಕೆ ಇಲ್ಲದೆ ಸೃಷ್ಟಿ ಮಾತ್ರವೇ ಅಲ್ಲ ದೇವತೆಗಳಿಗೂ ಸಹ ಅಸ್ತಿತ್ವ ಇಲ್ಲ.